ವೆಲ್ಕಮ್ ಬ್ಯಾಕ್ ಟು ಸಿಹಿ ಲೋಕಲ್ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂದರೆ ನಾನು ನನ್ನ ಫ್ರೆಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಯಾಕಂದರೆ ಮಹಾಲಕ್ಷ್ಮಿಗೆ ಸೀರೆ ತೊಗೊಂಬರೋಣ ಅಂತ ಯುವರಾಜ್ ಸಿಲ್ಕ್ ಅಂಡ್ ಸ್ಯಾರಿಗೆ ಹೋಗ್ತಾ ಇದ್ದೀವಿ. ಗೈಸ್ ಅಲ್ಲಿ ಕ್ವಾಲಿಟಿ ಹೇಗಿರುತ್ತೆ, ಎಷ್ಟು ರೂಪಾಯಿಗೆ ತೊಗೊಂಡಿದ್ದೀವಿ ಅಂತ ಇಲ್ಲ ಕಂಪ್ಲೀಟಾಗಿ ತಿಳಿಸ್ತೀನಿ ನಿಮಗೆ. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಓಕೆ ಗೈಸ್, ಬಾಯ್. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸ್ಯಾಟ್ಲೈಟ್ಗೆ ಹೋಗಿ ಅಲ್ಲಿಂದ ಮೈಸೂರಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಫೈನಲಿ ಬಸ್ ಸಿಕ್ತು, ಹೋಗ್ತಾ ಇದ್ದೀವಿ. ಮೈಸೂರು ಹತ್ರ ರೀಚ್ ಆಗಿ ಯುವರಾಜ್ ಸಿಲ್ಕ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯೂಶಲಿ ಹಬ್ಬಕ್ಕೆ ಎಲ್ಲ ಕಡೆ ಕ್ರೌಡ್ ಆಗ್ತಾರೆ, ಹಾಗಾಗಿನೇ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಇಲ್ಲಿ ತುಂಬಾನೇ ಕ್ರೌಡ್ ಆಗ್ಬಿಟ್ಟಿದ್ರು. ಸೊ ನಾನು ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ ಶಾಪಿಂಗ್ ಮಾಡ್ಕೊಳ್ಳೋದು. ಯುವರಾಜ್ ಸಿಲ್ಕ್ ಹೌಸಲ್ಲಿ ನಾವು ಎಲ್ಲಿ ಯಾವ ಕೌಂಟ್ರಲ್ಲಿ ಚೂಸ್ ಮಾಡ್ತೀವೋ ಅದೆಲ್ಲ ಪ್ಯಾಕ್ ಮಾಡಿ ಇಲ್ಲಿ ತಂದು ಕೊಡ್ತಾರೆ. ಸೊ ನಾವು ಬಿಲ್ಲಿಂಗ್ ಮಾಡಾದ್ಮೇಲೆ ಇಲ್ಲಿ ಹೋಗಿ ಅದನ್ನ ಬಿಲ್ ಕೊಟ್ರೆ ನಮ್ದು ಓವರ್ ಆಲ್ ಬಿಲ್ ವ್ಯಾಲ್ಯೂ ಬಂದು 15K ಆಗಿತ್ತು. ಹಾಗಾಗಿನೇ ಅವರು 325 rupees ಫುಡ್ ವೋಚರ್ ಕೊಟ್ಟಿದ್ದಾರೆ. ಅವರು ಯುವರಾಜ್ದು ಹೋಟೆಲ್ ಇದೆ, ಸೊ ಅಲ್ಲಿಗೆ ಹೋಗಿ ಊಟ ಮಾಡಿದ್ರೆ ಈ ವೋಚರ್ ರೆಡಿ ಮಾಡ್ತಾರೆ. ಎಷ್ಟು ಅಮೌಂಟ್ ಆಗಿದೆಯೋ ಅಷ್ಟು ರೆಡಿ ಮಾಡಿ ಮಿಕ್ಕಿದ ಅಮೌಂಟ್ ನಾವು ಪೇ ಮಾಡಬೇಕು. ಯುವರಾಜ್ ಸಿಲ್ಕ್ ಅಲ್ಲಿ ಎಲ್ಲ ಶಾಪಿಂಗ್ ಆಯ್ತು ಗೈಸ್. ಈಗ ಕಲೆಕ್ಟ್ ಮಾಡ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗೋದು. ಸೊ ಮನೆಗೆ ಹೋಗಿ ಕ್ವಾಲಿಟಿ ಹೇಗಿದೆ, ಎಷ್ಟು ಪ್ರೈಸ್ ಇದೆ ಅಂತ ಎಲ್ಲ ರಿವ್ಯೂ ಮಾಡ್ತೀನಿ. ಗೈಸ್ ಫೈನಲಿ ಶಾಪ್ ಮಾಡಿದ್ವಿ, ಬಟ್ ಟೈಮ್ ನೋಡಿದ್ರೆ 8:15 ಆಗ್ಬಿಟ್ಟಿದೆ. ಈಗ ಬಸ್ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ನಮಗೆ. ಓಕೆ ಗೈಸ್, ಮನೆಗೆ ಹೋಗಿ ರಿವ್ಯೂ ಮಾಡ್ತೀನಿ ಕ್ವಾಲಿಟಿ ಹೇಗಿದೆ, ಎಷ್ಟಕ್ಕೆ ತೊಗೊಂಡ್ವಿ, ಯಾವ್ಯಾವ ಸೀರೆ ತೊಗೊಂಡ್ವಿ ಅಂತ ಮನೆಗೆ ಹೋಗಿ ರಿವ್ಯೂ ಮಾಡ್ತೀವಿ. ರೀಸನಬಲ್ ಪ್ರೈಸ್ಗೆ ಬಟ್ಟೆನೇ ಸಿಕ್ತು. ಇವಾಗ ನೋಡೋಣ, ನೆಕ್ಸ್ಟ್ ಹೋಟ್ಲ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಟೇಸ್ಟ್ ಆಗಿ ನೋಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಾಗ ಕಾಯ್ತೀವಿ. ಗೈಸ್ ಬಂತು ಅವ್ರದೇ ಆದಂಥ ಹೋಟೆಲು ಯುವರಾಜ್ ಗ್ರೂಪ್ ಆಫ್ ಹೋಟೆಲ್ ಅಂತ. ಸೊ ನಾವು ಹೋಗ್ತಿರ್ಬೇಕಾದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂದ್ಕೊಂಡ್ವಿ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ, ಬಟ್ ಈಗ ಶ್ರಾವಣದ್ರಿಂದ ನಾವು ವೆಜ್ ಚೂಸ್ ಮಾಡಿದ್ವಿ. ಹಾಯ್ ಗೈಸ್, ಅವಾಗಲೇ ಹೇಳ್ದಂಗೆ ನಾನು ನಿಮಗೆ ಸೊ ನಾವು ಯುವರಾಜ್ ಸಿಲ್ಕ್ ಸ್ಯಾರಿಲಿ ಶಾಪಿಂಗ್ ಮಾಡಿದ್ದಕ್ಕೆ ಸೊ ನಮಗೆ ಫುಡ್ ವೋಚರ್ ಕೊಟ್ಟಿದ್ದಾರೆ. ಸೊ ಅದನ್ನು ಅವ್ರ ಹೋಟೆಲಲ್ಲೇ ಕ್ಲೈಮ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವರೇ ಡ್ರಾಪ್ ರಿಪೀಟ್ ಮಾಡ್ತಾರೆ. ಸೊ ನಾವು ಅದಕ್ಕೆ ಇವಾಗ ಬಂದಿದ್ದೀವಿ. ತಿಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಆಮೇಲೆ ಹೇಳ್ತೀವಿ. ಅಲ್ಲಿ ಸಿಗೋದು ಚೈನೀಸ್ ಫುಡ್ ಆ್ಯಂಡ್ ದೋಸೆ ಮಾತ್ರ. ನಮ್ಗೆ ಇಷ್ಟ ಆಗಿದ್ದು ದೋಸೆ ಆ್ಯಂಡ್ ಗೋಬಿ ಮಂಚೂರಿ ಮಾತ್ರ. ಒಂದು ಪ್ಲೇಟ್ ಬಂದು 150 rupees ಗೋಬಿ ಮಂಚೂರಿ. ಫ್ರೈಡ್ ರೈಸ್ ಆ್ಯಂಡ್ ನೂಡಲ್ಸು ಟೇಸ್ಟು ಓಕೆ ಆಗಿತ್ತು ಗೈಸ್, ಬಟ್ 200 rupees ಪರ್ ಪ್ಲೇಟ್ ಪ್ಲಸ್ GST. ಅಲ್ಲಿ ಶಾಪ್ ಮಾಡಿ ಹೋದರೆ ಓಕೆ ಆಗುತ್ತೆ, ಡೈರೆಕ್ಟಾಗಿ ಹೋದರೆ ನನಗೇನು ವರ್ತೇಬಲ್ ಅನಿಸಿಲ್ಲ. ಊಟ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಆಟೋ ಮಾಡ್ಕೊಂಡು. ಸೊ ಲೈನ್ ವೈಸ್ ನಿಂತ್ಕೊಂಡು ಟಿಕೆಟ್ ತೊಗೊಳ್ಬೇಕಂತೆ. ಸೊ ಫೈನಲ್ ಆಗಿ ಬಸ್ಸಲ್ಲಿ ಕೂತಿದ್ವಿ ಗೈಸ್. 1 ಗಂಟೆಗೆ ರೀಚ್ ಆಗುತ್ತಂತೆ. ಗೈಸ್ ಫೈನಲಿ ಶಾಪಿಂಗ್ ಮುಗಿತು, ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ರಿಟರ್ನ್ ಬೆಂಗಳೂರಿಗೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಗೈಸ್.